ರಷ್ಯಾದ ತೈಲದೊಳಗೆ ಹೊಸ ರಾಜಕೀಯ. ಸರ್ಕಾರಕ್ಕಿಂತ ಅಂಬಾನಿಗೆ ಲಾಭ. ಮೋದಿ ಸರ್ಕಾರದ ಮೇಲೆ ಹೊಸ ಆರೋಪ. ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧಕ್ಕೆ ರಷ್ಯಾದ ತೈಲ ಬೆಂಕಿ ಇಟ್ಟಿದೆ. ರಷ್ಯಾ ತೈಲ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಅಮೆರಿಕ ಗೂಂಡಾತರ ವರ್ತಿಸಿದ್ರೆ ನಮ್ಮಿಷ್ಟ ಬಂದವರ ಹತ್ರ ನಾವು ಖರೀದಿಸ್ತೀವಿ ಅಂತ ಭಾರತ ಹೇಳ್ತಿದೆ. ನಿಮ್ಗಿಷ್ಟ ಇಲ್ಲ ಅಂದ್ರೆ ನೀವು ಖರೀದಿ ಮಾಡ್ಬೇಡಿ ಬಿಡ್ರಿ ಅಂತ ಜೈಶಂಕರ್ ಅವರದ್ದೇ ಸ್ಟೈಲಲ್ಲಿ ಉತ್ತರ ಕೊಡ್ತಿದ್ದಾರೆ. ಇದರ ಪರಿಣಾಮ ರಷ್ಯಾದ ಈ ತೈಲ ಸಂದಿಗ್ಧತೆಯಿಂದ ಅಮೆರಿಕ, ಭಾರತ ಅನ್ನೋ ಎರಡು ಬೃಹತ್ ದೇಶಗಳ ಸಂಬಂಧ ಕಳೆದ 3 ದಶಕಗಳಲ್ಲೇ ಹಳ್ಳ ಹಿಡಿದಿದೆ. ಇದರ ನಡುವೆ ಈಗ ಇನ್ನೊಂದು ಗಂಭೀರ ಆರೋಪ ಕೇಳಿ ಬರ್ತಿದೆ. ರಷ್ಯಾದ ಈ ತೈಲದ ಹಿಂದೆ ಅಂಬಾನಿಗೆ ಹೆಚ್ಚು ಲಾಭ ಮಾಡಿಕೊಡೋ ಉದ್ದೇಶ ಇದೆ ಅಂತ ಆರೋಪ ಮಾಡಲಾಗಿದ್ದು, ಖುದ್ದು ಅಮೆರಿಕದ ಸಚಿವ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಮಿಡ್ಲ್ ಈಸ್ಟ್, ಯುರೋಪಿನ ಮಾಧ್ಯಮಗಳು ಕೂಡ ಇದನ್ನೇ ಬರೀತಿವೆ. ಅಮೆರಿಕಾಗೆ ಸೆಡ್ಡು ಹೊಡೆದು ಭಾರತ ತೈಲ ಖರೀದಿ ಮಾಡ್ತಿರೋದ್ರಿಂದ ಅಂಬಾನಿಗೆ ಲಾಭ ಆಗ್ತಿದೆ ಅಂತ ಹೇಳ್ತಿವೆ. ಹಾಗಿದ್ರೆ ಭಾರತ ರಷ್ಯಾ ತೈಲ ವ್ಯಾಪಾರದಿಂದ ಅಂಬಾನಿಗೆ ಲಾಭ ಆಗ್ತಿದ್ಯಾ? ಇದರಲ್ಲಿ ನಿಜಕ್ಕೂ ಆಗ್ತಿರೋದೇನು? ಬರೀ ಉದ್ಯಮಿಗಳಿಗೆ ಮಾತ್ರ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಿದ್ಯಾ? ಅಂಕಿಅಂಶ ಏನ್ ಹೇಳುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಶ್ರೀಮಂತರು ಲಾಭ ಮಾಡ್ಕೋತಿದ್ದಾರೆ ಎಂದ ಅಮೆರಿಕ. ಭಾರತದಲ್ಲಿ ಬಿಸಿ ಬಿಸಿ ಚರ್ಚೆ. ಸ್ನೇಹಿತರೆ, ಭಾರತ ಹಾಗೂ ಅಮೆರಿಕ ನಡುವೆ ನಾ ಕೊಡೆ ನೀ ಬಿಡೆ ಅನ್ನೋ ತೈಲ ಪ್ರತಿಷ್ಠೆಯ ಯುದ್ಧ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತು. ಭಾರತ ನಮ್ಮ ಜನರ ಎನರ್ಜಿ ಸೆಕ್ಯೂರಿಟಿಗೆ ನಾವು ಇಂಧನ ಖರೀದಿ ಮಾಡ್ತೀವಿ ಅಂತ ತಮ್ಮ ತೈಲ ಖರೀದಿಯನ್ನ ಸಮರ್ಥನೆ ಮಾಡ್ಕೋತಿದ್ರೆ, ಇತ್ತ ಅಮೆರಿಕ ಭಾರತದ ಮೇಲೆ ಯುದ್ಧಕ್ಕೆ ಪಂಪ್ ಮಾಡ್ತಿರೋ ಆರೋಪ ಮಾಡ್ತಿದೆ. ಅಷ್ಟೇ ಅಲ್ಲ, ಭಾರತದ ಈ ಹಠ ಅಲ್ಲಿನ ಜನರಿಗಿಂತ ಭಾರತದಲ್ಲಿನ ಕೆಲ ಶ್ರೀಮಂತರಿಗೆ ಲಾಭವಾಗ್ತಿದೆ. ಅವರೇ ಇದರ ಲಾಭ ಪಡಿತಿದ್ದಾರೆ ಅಂತ ಹೇಳಿದೆ. ಇತ್ತೀಚೆಗಷ್ಟೇ ಯುಎಸ್ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಸಿಎನ್ಪಿಸಿಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ರಷ್ಯಾದ ತೈಲದಿಂದ ಭಾರತದ ಕೆಲ ಶ್ರೀಮಂತ ಕುಟುಂಬಗಳು $16 ಬಿಲಿಯನ್ ಅನ್ನ ಲಾಭ ಪಡಿತಿವೆ ಅಂತ ಹೇಳಿದ್ದಾರೆ. ಇಲ್ಲಿ ನೇರವಾಗಿ ಅಮೆರಿಕ ಅಂಬಾನಿ ಹೆಸರನ್ನ ತಗೊಂಡಿಲ್ಲ. ಆದ್ರೆ ಖಾಸಗಿ ಕಂಪನಿಗಳು ಅಂತ ಹೇಳೋ ಮೂಲಕ ಬಿಗ್ಗೆಸ್ಟ್ ಆಯಿಲ್ ರಿಫೈನರಿ ಕಂಪನಿ ರಿಲಯನ್ಸ್ ಅನ್ನ ಮತ್ತು ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾಗ ಅದೇ ಅಂಬಾನಿಗೂ ಇನ್ವೈಟ್ ಕೊಟ್ಟಿದ್ರು. ಅಂಬಾನಿ ಕೂಡ ಕುಟುಂಬ ಸಮೇತ ಅಲ್ಲಿಗೆ ವಿಸಿಟ್ ಮಾಡಿ ಪಾರ್ಟಿ ಮಾಡಿ ಬಂದಿದ್ರು. ಆದ್ರೆ 7 ತಿಂಗಳ ಬಳಿಕ ಅಮೆರಿಕದ ನಿಲುವೆ ಚೇಂಜ್ ಆಗಿದೆ. ಟ್ರಂಪ್ ಮಿತ್ರರು ಪರೋಕ್ಷವಾಗಿ ಅಂಬಾನಿಗೆ ತಿವಿತಾ ಇದ್ದಾರೆ. ಇತ್ತ ಕೆಲ ಮೋದಿಯವರ ವಿರೋಧಿ ಗುಂಪಲ್ಲಿ ಗುರುತಿಸಿಕೊಂಡವರು ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋದು ಇದಕ್ಕೆ ಅಂತ ಹೇಳ್ತಿದ್ದಾರೆ. ಯುರೋಪಿನ ಮಾಧ್ಯಮಗಳು ಕೂಡ ಭಾರತದ ಈ ತೈಲ ವ್ಯಾಪಾರದಿಂದ ಅಂಬಾನಿ ಸಾವಿರಾರು ಕೋಟಿ ಲಾಭ ಮಾಡ್ಕೋತಿದ್ದಾರೆ ಅಂತ ಬರೀತಿವೆ. ಹಾಗಿದ್ರೆ ಇದು ನಿಜಾನಾ? ಸ್ನೇಹಿತರೆ, ಮೊದಲಿಗೆ ನಾವು ಈ ತೈಲ ಖರೀದಿ ವಿಷಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೋಬೇಕು. ಯುಕ್ರೇನ್ ದಾಳಿಯ ಕಾರಣ ರಷ್ಯಾ ಮೇಲೆ ಅಮೆರಿಕ ನಿರ್ಬಂಧ ಹೇರಿತ್ತು. ಇದರಿಂದ ಯುರೋಪ್, ಅಮೆರಿಕ ಎಲ್ಲರೂ ರಷ್ಯಾಗೆ ತಮ್ಮ ಮಾರ್ಕೆಟ್ ಮುಚ್ಚಿದ್ರು. ಇದರ ಪರಿಣಾಮ ರಷ್ಯಾಗೆ ಗ್ರಾಹಕರು ಇಲ್ಲವಾದ್ರು. ಈ ಸಮಯಕ್ಕೆ ರಷ್ಯಾ ಡಿಸ್ಕೌಂಟ್ ಬೆಲೆಯಲ್ಲಿ ಆಯಿಲ್ ಕೊಡಕ್ಕೆ ಮುಂದಾಯಿತು. ಅದು ವಿಶ್ವದ ಅತಿ ದೊಡ್ಡ ತೈಲ ಆಮದುದಾರರಾಗಿದ್ದ ಚೀನಾ ಭಾರತದ ಕಣ್ಣರಳಿಸಿತು. ಬ್ರೆಂಟ್ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $80 ಇದ್ರೆ ರಷ್ಯಾ ತನ್ನ ಉರಲ್ಸ್ ಆಯಿಲ್ ಅನ್ನ ಬ್ಯಾರೆಲ್ಗೆ $65ಗೆ ಕೊಡೋದಾಗಿ ಹೇಳಿತ್ತು. ಹೀಗಾಗಿ ಭಾರತ ರಷ್ಯಾದಿಂದ ಆಯಿಲ್ ತರಿಸಿಕೊಳ್ಳೋದನ್ನ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಮಾಡಿತು. ಮುಂಚೆ ಕೆಲವೇ ಸಾವಿರಗಳ ಬ್ಯಾರೆಲ್ ಇದ್ದ ತೈಲ ಈ ಡಿಸ್ಕೌಂಟ್ ಶುರುವಾದ್ಮೇಲೆ ದಿನಕ್ಕೆ 20 ಲಕ್ಷ ಬ್ಯಾರೆಲ್ಗೆ ಏರಿಕೆಯಾಯಿತು. ನಮ್ಮ ಒಟ್ಟು ತೈಲದ ಆಮದಿನಲ್ಲಿ ಇದು 35-40% ಆಗ್ತಿತ್ತು. ಸಹಜವಾಗಿ ಇಲ್ಲಿನ ಕೆಲ ಖಾಸಗಿ ಕಂಪನಿಗಳು ಇದನ್ನ ತಮ್ಮ ವ್ಯಾಪಾರಕ್ಕೆ ಬಳಸಿಕೊಂಡ್ವು. ಹೇಗೋ ಯುರೋಪಿಗೆ ತೈಲದ ಕೊರತೆ ಕಾಡ್ತಿತ್ತು. ಹೀಗಾಗಿ ರಷ್ಯಾದಿಂದ ತೈಲ ತರಿಸಿಕೊಂಡು ಅದನ್ನ ಅವರಿಗೆ ಮಾರಾಟ ಮಾಡೋಕೆ ಶುರು ಮಾಡಿದ್ವು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $47,700 ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 2022ರಲ್ಲಿ ರಷ್ಯಾದ ಉರಲ್ಸ್ ತೈಲವನ್ನ ರಿಲಯನ್ಸ್ ತನ್ನ ಒಟ್ಟು ತೈಲ ಆಮದಿನಲ್ಲಿ 10% ಮಾತ್ರ ತರಿಸಿಕೊಳ್ತಿತ್ತು. ಈಗ ಅದರ ಪ್ರಮಾಣ 36%ಗೆ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಜಾಮ್ ನಗರದ ರಿಫೈನರಿಯನ್ನೇ ತಗೊಂಡ್ರೆ 2021ರಲ್ಲಿ ಅಲ್ಲಿಗೆ ರಷ್ಯಾದಿಂದ ಬರೀ 3% ತೈಲ ಬರ್ತಿತ್ತು. ಈಗ ಅದು 50%ಗೆ ಏರಿಕೆಯಾಗಿದೆ.
ಅಲ್ಲದೆ ದಿನಕ್ಕೆ 5 ಲಕ್ಷ ಬ್ಯಾರೆಲ್ ತೈಲ ಖರೀದಿ ಮಾಡೋಕ್ಕೂ ಈಗಾಗಲೇ ರಿಲಯನ್ಸ್ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸೊ ಇಲ್ಲಿಂದ ಪಡೆದ ತೈಲವನ್ನ ಅವರು ಯುರೋಪಿಗೆ ಮಾರಾಟ ಮಾಡಿದ್ರು. ಒಂದು ಮಾಹಿತಿ ಪ್ರಕಾರ ರಿಲಯನ್ಸ್ ತನ್ನ ಒಟ್ಟು ರಫ್ತಿನಲ್ಲಿ ಯುರೋಪಿಗೆ 28% ತೈಲವನ್ನ ಸಂಸ್ಕರಿಸಿ ಕಳಿಸುತ್ತಿದೆ. ಮಿಡ್ಲ್ ಈಸ್ಟ್ಗೆ 18%, ಅಮೆರಿಕಾಗೂ 10% ಕಳಿಸುತ್ತಿದೆ. ಹಾಗೆ ಆಫ್ರಿಕಾಗೆ 16, ಏಷ್ಯಾದ ದೇಶಗಳಿಗೆ 27% ತೈಲ ಶುದ್ಧೀಕರಣ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿದೆ. ಡಾಟಾ ಪ್ರಕಾರ ರಿಲಯನ್ಸ್ ಮತ್ತು ನಯಾರಾ ರಷ್ಯಾದಿಂದ $16 ಬಿಲಿಯನ್ ಮೊತ್ತದ ಡಿಸ್ಕೌಂಟ್ ಲಾಭ ಪಡೆದಿವೆ. ಅದರಲ್ಲಿ $6 ಬಿಲಿಯನ್ ಅಂದ್ರೆ ಹೆಚ್ಚು ಕಮ್ಮಿ 50,000 ಕೋಟಿ ರೂಪಾಯಿ ರಿಲಯನ್ಸ್ ಇಂಡಸ್ಟ್ರಿಗೆ ಡಿಸ್ಕೌಂಟ್ ಬಂದಿದೆ ಅಂತ ಅಂದಾಜು ಮಾಡಲಾಗಿದೆ. ಹೀಗಾಗಿ ಅಂಬಾನಿ ಭರ್ಜರಿ ಲಾಭ ಮಾಡಿಕೊಂಡಿದ್ದಾರೆ. ಅಂಬಾನಿಗೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಸಿಕ್ಕಿದೆ ಅಂತ ವರದಿಗಳನ್ನ ಬಿತ್ತರಿಸಲಾಗ್ತಿದೆ. ಹಾಗಿದ್ರೆ ಸರ್ಕಾರಕ್ಕೆ ಲಾಭ ಇಲ್ವಾ? ಸ್ನೇಹಿತರೆ, ಇಷ್ಟೆಲ್ಲ ಇದ್ರೂ ಕೂಡ ನಾವು ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಇಲ್ಲಿ ಈಗ ಮಾಡ್ತಿರೋ ಆರೋಪ ಏನು? ಭಾರತ ಅಷ್ಟೇ ಅಲ್ಲ, ಒತ್ತಡದಿಂದ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅಂಬಾನಿಗೆ ಲಾಭ ಮಾಡ್ಕೊಡ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಇನ್ನೊಂದಷ್ಟು ಸೂಕ್ಷ್ಮ ವಿಷಯಗಳನ್ನ ನಾವು ನೋಡ್ಬೇಕು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಹೇಳಿಲ್ಲ. ಆದ್ರೆ ಮೊದಲ ದಿನದಿಂದಲೂ ರಷ್ಯಾದ ತೈಲದಿಂದ ನಮ್ಮ ಜನರಿಗೆ ಲಾಭ ಆಗ್ತಿದೆ ಅನ್ನೋದನ್ನ ಗಟ್ಟಿ ದನಿಯಲ್ಲೇ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಕಳೆದ ಮೇ ತಿಂಗಳಲ್ಲೇ ರಷ್ಯಾದ ತೈಲ ಪೂರೈಕೆ ಮತ್ತು ಅಂತಾರಾಷ್ಟ್ರೀಯವಾಗಿ ತೈಲ ಬೆಲೆ ಕಡಿಮೆ ಆದ ಕಾರಣ ಭಾರತಕ್ಕೆ $25 ಬಿಲಿಯನ್ ಹಣ ಉಳಿದಿದೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಅದರಲ್ಲಿ ಅಂಕಿಅಂಶ ಸಮೇತ ನೀಡಲಾಗಿತ್ತು. 2022-23ರಲ್ಲಿ ಭಾರತ 232 ಮಿಲಿಯನ್ ಟನ್ ತೈಲಕ್ಕೆ 157.50 ಬಿಲಿಯನ್ ಸ್ಪೆಂಡ್ ಮಾಡಿತ್ತು. ಆದ್ರೆ 2023-24ನೇ ಸಾಲಿನಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ತೈಲಕ್ಕೆ $132.40 ಬಿಲಿಯನ್ ಪೇ ಮಾಡಿತ್ತು. ಸೊ ಇದರಿಂದ ಭರ್ತಿ $25 ಬಿಲಿಯನ್ ಹಣ ಉಳಿದಿದೆ. ರಷ್ಯಾದಿಂದ ಡಿಸ್ಕೌಂಟ್ ಆಯಿಲ್ನಿಂದ ಫಾರಿನ್ ಎಕ್ಸ್ಚೇಂಜ್ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗಿದೆ ಅಂತ ಸರ್ಕಾರ ಹೇಳಿತ್ತು. ನೀವೊಂದು ಚಾರ್ಟ್ ನೋಡ್ತಿರ್ಬೋದು. ಇದು ಕೂಡ ಕೆಪ್ಲರ್ ರಿಲೀಸ್ ಮಾಡಿರೋ ವರದಿ. ಇದರಲ್ಲಿ 2022ರಿಂದ ಭಾರತದ ಸರ್ಕಾರಿ ಒಡೆತನದ ತೈಲ ಕಂಪನಿಗಳು ಕೂಡ ಹೆಚ್ಚು ತೈಲವನ್ನ ರಷ್ಯಾದಿಂದ ಖರೀದಿ ಮಾಡ್ತಿವೆ. ಈ ನೀಲಿ ಬಣ್ಣದ್ದು ರಿಲಯನ್ಸ್ ಆದ್ರೆ ಗುಲಾಬಿ ಬಣ್ಣದ್ದು ತೈಲ ಖರೀದಿ ನಯಾರದ್ದು. ಹಾಗೆ ಹಳದಿ ಬಣ್ಣದಲ್ಲಿ ಆಗಿರೋ ಹೆಚ್ಚಳ ಸರ್ಕಾರಿ ಒಡೆತನದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮಾಡೋ ಖರೀದಿ. ಆದ್ರೆ ಗಮನಿಸಬೇಕಾದ ಒಂದು ವಿಷಯ ಏನಂದ್ರೆ 2022ರಲ್ಲೇ ಭಾರತ ಖರೀದಿಸೋ ರಷ್ಯನ್ ತೈಲದಲ್ಲಿ 3/4 ಭಾಗವನ್ನ ರಿಲಯನ್ಸ್ ಪರ್ಚೇಸ್ ಮಾಡ್ತಿತ್ತು. ಆದ್ರೀಗ ಅದು ನಯಾರಾ ಮತ್ತು ಸರ್ಕಾರಿ ಒಡೆತನದ ಕಂಪನಿಗಳಲ್ಲೂ ಹಂಚಿಕೆಯಾಗಿದೆ. ಹೀಗಾಗಿ ಖಾಸಗಿ ಕಂಪನಿಗಳ ಜೊತೆಗೆ ಸರ್ಕಾರಿ ಕಂಪನಿಗಳಿಗೂ ಅಂದ್ರೆ ಜನರಿಗೂ ಇದರಿಂದ ಲಾಭವಾಗಿದೆ. ನಿಮಗೆ ಗೊತ್ತಿರಲಿ, ಇವತ್ತು ಭಾರತ ಬಳಸೋ 90% ತೈಲ ಸರ್ಕಾರಿ ಕಂಪನಿಗಳಿಂದ ಬರುತ್ತೆ. ಖಾಸಗಿ ಕಂಪನಿಗಳು ಮೊದಲಿನಿಂದಲೂ ಹೆಚ್ಚು ರಫ್ತು ಮಾಡ್ತಾ ಇವೆ. ಹೀಗಾಗಿ ಭಾರತದ ಈ ತೈಲ ನಿರ್ಧಾರ ಅಮೆರಿಕದ ಒತ್ತಡಗಳಿಗೆ ಬಗ್ಗದೇ ಇರೋದು ಕೇವಲ ಉದ್ಯಮಿಗಳ ಹಿತಾಸಕ್ತಿ ಅನ್ನೋದು ಸೂಕ್ತವಲ್ಲ.